ಹಲೋ ಹಾಯ್ ನಮಸ್ಕಾರ. ಇದು ಮಂಡೇ ಮಿನಿ ಲಾಗ್. ಬಂದಿದ್ದು ಊರಿಂದ ಬಂದ ತಕ್ಷಣ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಬಿಟ್ಟು ಆ್ಯಸ್ ಯೂಶ್ವಲ್ ಹೌಸ್ ಹೋಲ್ಡ್ ವರ್ಕ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದು ಸ್ನಾನಕ್ಕೆ. ಫ್ರೆಶಪ್ ಆಗಿ ಬರೋಷ್ಟರಲ್ಲಿ ಟಿಫಿನ್ ಪ್ಲೇಟ್ ಪುಳಿಯೋಗರೆ ರೆಡಿ ಆಗಿತ್ತು. ಟಿಫಿನ್ ತಿಂದ್ಬಿಟ್ಟು ಹೊರಟಿದ್ದು ಆಫೀಸಿಗೆ. ಅರೌಂಡ್ ಒಂದು 11 ಸ್ವಲ್ಪ ಮ್ಯಾಂಗೋಸ್ ತೊಗೊಂಡೋಗಿದ್ದೆ, ಅದನ್ನ ತಿಂತಾ ಕೂತಿದ್ದೆ. ಬರ್ತಾ ನಾನು ನನ್ನ ತಂಗಿ ಎಳ್ನೀರು ಕುಡ್ಕೊಂಬಂದ್ವಿ. ಈ ನಡುವೆ ಅಂತೂ ತುಂಬಾ ಬಸ್ಲಿದೆ. ಸೊ ಅದಾದಮೇಲೆ ಇವತ್ತು ನಾನು ನಿಮಗೊಂದು ಹಲಸಿನ ಹಣ್ಣಿನ ಬೀಜ ಯೂಸ್ ಮಾಡ್ಕೊಂಡು ಒಂದು ಕ್ವಿಕ್ ರೆಸಿಪಿ ಹೇಳ್ಕೊಡ್ತೀನಿ. ಸೊ ನೀಟಾಗಿ ಸಿಪ್ಪೆಲ್ಲ ಬಿಡಿಸಿಟ್ಟು ತೊಳೆದ್ಬಿಟ್ಟು ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಗೆ ನೀರು ಹಾಕ್ಬಿಟ್ಟು ಒಂದು 4 ಇಲ್ಲ 3 ವಿಷಲ್ ಕೂಗಿಸ್ಕೋಬೇಕು. ಒಗ್ಗರಣೆಗೆ ಒಂದು ಟೊಮ್ಯಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಮೊಸರು, ಚಿಲ್ಲಿ ಪೌಡರ್, ಉಪ್ಪು, ಗರಂ ಮಸಾಲ. ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂಚೂರು ಫ್ರೈ ಮಾಡಾದ್ಮೇಲೆ ಟೊಮ್ಯಾಟೊಸ್ ಹಾಕಿ ಅದೊಂದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಬೇಯಿಸಿಟ್ಟಿರುವ ಹಲಸಿನ ಹಣ್ಣಿನ ಬೀಜ ಸೇರಿಸ್ಕೊಂಡು ಅದನ್ನ ಒಂದು 3 ಇಲ್ಲ 4 ಮಿನಿಟ್ಸ್ ಡೀಪ್ ಫ್ರೈ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಆ್ಯಡ್ ಮಾಡಿ ರೊಟ್ಟಿ ಹಾಗೆ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಊಟ ಮಾಡಿ ಮಲ್ಕೊಂಡು ಇಷ್ಟ ಆಗುತ್ತೆ ಇವತ್ತಿನ